ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಡಿವೈನ್ ಎನರ್ಜಿ ಹೇಗಿದೆ, ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಲಿದೆ, ಯಾವ ವಿಷಯದಲ್ಲಿ ಗ್ರೋತ್ ಕಾಯ್ತಾ ಇದೆ, ಎಲ್ಲಿ ಜಾಗರೂಕರಾಗಿರಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಈ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗಲ್ಲಿ ನಿಮಗೆ ಸರಿಯಾದ ಉತ್ತರ ಸಿಗುವಂಥದ್ದು. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವು ನೀವು ಏನೆಲ್ಲ ನೋಡ್ತೀರಾ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದರು ಸ್ಕಿಪ್ ಮಾಡಿ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ ಹಾಗೂ ಕ್ಲಾಸ್ಗಳನ್ನು ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿನ ಮೇಲೆ ನಾನು ಇನ್ನೂ ತುಂಬ ಚೆನ್ನಾಗಿ ಮುಂದೆ ಹೋಗಬೇಕು ಮತ್ತು ಇನ್ನೂ ಚೆನ್ನಾಗಿ ರೀಡಿಂಗ್ ತೊಗೋಬೇಕು ಮತ್ತು ಕ್ಲಾಸಸ್ಗಳನ್ನ ಸಹಿತ ನಡೆಸಬೇಕು ಅನ್ನುವಂಥ ತುಂಬ ಆಸೆ ಇದೆ. ಆ ಆಸೆಗಳಿಗೆ ನಿಮ್ಮೆಲ್ಲರ ಬೆಂಬಲ ನನಗೆ ಇರಲಿ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮಾಡ್ತಾಯಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಎನರ್ಜಿ ಹೇಗಿದೆ ಅನ್ನೋದನ್ನು ಇವತ್ತು ನೀವು ನೋಡ್ಬೋದು. ಈ ಸೆಪ್ಟೆಂಬರ್ ತಿಂಗಳ ಒಂದು ಓವರಾಗಿ ಪ್ರತಿಯೊಂದು ರಿಲೇಷನ್ಶಿಪ್, ಫೈನಾನ್ಷಿಯಲ್, ಕೆರಿಯರ್, ಹೆಲ್ತ್, ಪ್ರತಿಯೊಂದು ವಿಚಾರಕ್ಕೂ ಸಹಿತ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಯಾರೆಲ್ಲ ನೀವು ಏನು ನಿಮ್ಮ ಮನಸ್ಸಲ್ಲಿ ಯಾವ ಪ್ರಶ್ನೆ ಇದೆ, ನನಗೆ ಈ ತಿಂಗಳಲ್ಲಿ ನನ್ನ ಜೀವನದಲ್ಲಿ ಈ ರೀತಿಯಾದ ಬದಲಾವಣೆ ಆಗಬೇಕು ಅನ್ನುವಂತಹ ಮನಸ್ಥಿತಿ ಯಾರಿಗಿದ್ರೆ ನಿಮ್ಮ ಮನಸ್ಸಲ್ಲಿ ನೀವು ನಂಬಿರುವಂತಹ ದೈವ ಶಕ್ತಿಯನ್ನು ನೆನ್ಪು ಮಾಡಿಕೊಂಡು ಈ ರೀಡಿಂಗ್ನ ನೋಡೋದ್ರಿಂದ ಆ ಎನರ್ಜಿಗೂ ಸಹಿತ ನೀವು ಕನೆಕ್ಟ್ ಆಗ್ತೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಥ್ಯಾಂಕ್ ಯು. ನೋಡೋಣ, ರೀಡಿಂಗ್ ನೋಡೋಣ. ನಾನು ಈ ಎನರ್ಜಿಗೆ ಕನೆಕ್ಟ್ ಆದ ನಂತರ ಇದು ಬದಲಾವಣೆ ಮತ್ತು ಹೊಸ ಆರಂಭ ಅಂತ ಬರ್ತಾ ಇದೆ. ಓಕೆನಾ. ಕಳೆದ ತಿಂಗಳಿಂದ ನೀವು ಅನುಭವಿಸ್ತಾ ಇದ್ದ ಗೊಂದಲ, ಸ್ಟ್ರಗಲ್ ಈಗ ನಿಧಾನವಾಗಿ ದೂರವಾಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನೀವು ಇಲ್ಲಿವರೆಗೂ ಹೋದ ತಿಂಗಳಲ್ಲಿ ನೀವು ತುಂಬಾ ಗೊಂದಲದಲ್ಲಿದ್ದಿರಿ, ಏನೋ ಒಂಥರ ಸ್ಟ್ರಗಲ್ನಲ್ಲಿದ್ದಿರಿ, ಒಂಥರ ಮಾನಸಿಕವಾದಂತಹ ಹಿಂಸೆಗಳನ್ನು ನೀವು ನೋಡ್ತಾ ಇದ್ರಿ. ಈ ತಿಂಗಳಲ್ಲಿ ಅದು ಒಂಥರ ದೂರವಾಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಒಂದು ಹೊಸ ದಾರಿ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ಆದರೆ ಅದಕ್ಕೆ ನೀವು ಹಳೆಯ ಯೋಚನೆಗಳನ್ನು ಮತ್ತು ನೆಗೆಟಿವ್ ಜನರನ್ನು ಬಿಟ್ಟು ಮುನ್ನಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನಿಮ್ಮ ಮನಸ್ಸಲ್ಲಿ ಹಳೇದು ಯಾವುದೇ ಚಿಂತೆ ಇರ್ಬೋದು, ಯಾಕೆ ನನ್ನ ಲೈಫಲ್ಲಿ ಹೀಗಾಯಿತು ಅಂತ ಹೇಳಿ ಒಂದು ಹಳೆಯದೊಂದು ಯೋಚನೆಗಳಿರುತ್ತೆ ಅಲ್ವಾ, ಆ ಯೋಚನೆಗಳನ್ನು ಬಿಟ್ಟು ನೀವು ಮುಂದೆ ಹೋದರೆ ಸರಿಯಾದ ದಾರಿ ತೆಗೆದುಕೊಳ್ತಾ ಇದೆ. ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ಸರಿಯಾದ ದಾರಿಗಳನ್ನು ತೋರಿಸೋದಕ್ಕೆ ಬ್ರಹ್ಮಾಂಡ ರೆಡಿ ಇದೆ. ಓಕೆನಾ. ಹಾಗಾಗಿ ನೀವು ಹಿಂದೆ ಏನು ಗೊಂದಲದಲ್ಲಿದ್ದರೆ, ಸ್ಟ್ರಗಲ್ ನೋಡ್ತಾ ಇದ್ರಿ, ಬಟ್ ಈ ತಿಂಗಳಲ್ಲಿ ಒಂದು ಒಳ್ಳೆಯ ಹೊಸ ದಾರಿಗಳು, ಆರಂಭಗಳು ದಾರಿ ತೆರೆದುಕೊಳ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಬ್ರಹ್ಮಾಂಡ ಹೇಳ್ತಾ ಇದೆ. ಅಂದರೆ ನಿಮ್ಮ ಜೊತೆಗಿರುವಂಥ ಯಾವುದೋ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಜೊತೆ ಪದೇ ಪದೇ ನೆಗೆಟಿವ್ ಆಗಿ ಮಾತಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಅಸೂಹೆ ಪಡುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಯಾವುದೋ ಒಂದು ವಿಚಾರ ಗೊತ್ತಿರುತ್ತೆ, ಆ ವಿಚಾರನೇ ಇಟ್ಕೊಂಡು ನಿಮ್ಮ ಕೂಡ ಕಿರಿಕಿರಿ ಮಾಡುವಂಥದ್ದಾಗಿರ್ಬೋದು, ನಿಮಗೆ ಮಾನಸಿಕವಾಗಿ ನೋವು ಕೊಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗ್ತಾ ಇರುವಂಥ ವ್ಯಕ್ತಿಗಳಿಂದ ಆಗಿರ್ಬೋದು. ಈ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ಏನಾರು ನಡೀತಾ ಇತ್ತು ಅಂತ ಹೇಳಿದರೆ ಆ ವ್ಯಕ್ತಿಗಳಿಂದ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ, ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ ಅನ್ನೋದನ್ನು ಈ ಮೊದಲನೇ ಎನರ್ಜಿ ನಿಮಗೆ ಹೇಳ್ತಾ ಇದೆ. ಓಕೆ. ಈ ಕಾರ್ಡ್ ಏನು ಹೇಳುತ್ತೆ? ವಾವ್, ತುಂಬ ಬೇಗ ಬರ್ತಾ ಇದೆ. ಯೂನಿವರ್ಸು ಕೂಡ ನಿಮಗೆ ಸರಿಯಾದ ದಾರಿ ತೋರಿಸೋದಕ್ಕೆ ತುಂಬ ಕಾತರದಿಂದ ಫಾಸ್ಟಾಗಿ, ಅಂದರೆ ಇಷ್ಟು ಅರ್ಜೆಂಟ್, ಯೂನಿವರ್ಸ್ ನಿಮಗಿಂತ ಅರ್ಜೆಂಟ್ ಇದೆ, ನಿಮಗೆ ಆನ್ಸರ್ ಕೊಡಬೇಕು, ನಿಮಗೆ ದಾರಿ ತೋರಿಸ್ಬೇಕು ಅಂತ ಹೇಳಿ. ನೋಡೋಣ ಯಾವೆಲ್ಲ ಕಾರ್ಡ್ ಬಂದಿದೆ, ಏನೆಲ್ಲ ಗೈಡೆನ್ಸ್ ಮಾಡ್ತಾರೆ ಅನ್ನೋದನ್ನು. ವಾವ್, ಫಸ್ಟ್ ಕಾರ್ಡ್ ಏಸ್ ಆಫ್ ವಾಂಡ್ಸ್, ನಿಮಗೆ ನ್ಯೂ ಬಿಗಿನಿಂಗ್, ಹೊಸ ದಾರಿ ತೆರೆದುಕೊಳ್ಳೋದನ್ನು ಈ ಕಾರ್ಡ್ ಮೊದಲನೇದ ಎನರ್ಜಿಲೇ ಹೇಳ್ತಾ ಇದೆ. ಪೇಜ್ ಆಫ್ ಕಪ್ಸ್ ಬಂದಿದೆ. ಓಕೆ. ಕ್ವೀನ್ ಆಫ್ ಪೆಂಟಿಕಲ್, ವಾವ್, ಜಸ್ಟಿಸ್,
ಏಸ್ ಆಫ್ ಪೆಂಟಿಕಲ್, ವಂಡರ್ಫುಲ್. 5 ಆಫ್ ವಾಂಡ್ಸ್, ಸ್ಟ್ರೆಂತ್. ಓಕೆ, ನೈಸ್ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ವಾಂಡ್ಸ್ ಮತ್ತು ಏಸ್ ಆಫ್ ಪೆಂಟಿಕಲ್ ಬಂದಿದೆ ಅಂತ ಹೇಳಿದರೆ ನಿಮಗೆ ಫೈನಾನ್ಷಿಯಲಿ ಮತ್ತು ನಿಮ್ಮ ಕೆರಿಯರಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದನ್ನು ಲಾಸ್ಟಲ್ಲಿ ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ನೇ ಕಾರ್ಡ್ ಏನು ಹೇಳ್ತಾ ಇದೆ, ನಿಮಗೆ ನಿಮ್ಮ ಕೆರಿಯರ್ ವಿಚಾರ ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನಿಮ್ಮ ಜಾಬಲ್ಲಿ ಆಗಿರ್ಬೋದು. ಇವತ್ತಿನ ವಿಷಯದಲ್ಲಿ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಜಾಬ್ ವಿಚಾರವಾಗಿ ಅಂದರೆ ಒಂದು ಕೆರಿಯರ್ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದರೆ ಒಂದು ದೊಡ್ಡ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉದ್ಯೋಗದಲ್ಲಿದ್ದವರಿಗೆ ಏನಾಗುತ್ತೆ, ನಿಮಗೆ ಒಂದು ಶ್ರಮಕ್ಕೆ ತಕ್ಕಂತಹ ಫಲ ಸಿಗುತ್ತೆ. ಅಂದರೆ ನೀವು ಇವಾಗ ನೀವು ಇಷ್ಟು ದಿನ ಪ್ರಯತ್ನ ಮಾಡಿದರೆ ಅದಕ್ಕೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಇಲ್ಲಿ ನಿಮಗೆ ನಿಮ್ಮದೇ ಆದ ಜರ್ನಿಲಿ ಒಂದು ಬ್ರೇಕ್ ಸಿಗುತ್ತೆ. ನೀವು ಇಲ್ಲಿಯವರೆಗೂ ಏನೆಲ್ಲ ನೋಡಿಕೊಂಡು ನೀವು ಶ್ರಮಪಟ್ಟು ನೀವು ಸ್ಟ್ರಗಲ್ ಪಟ್ಕೊಂಡು ನಿಮ್ಮ ಯಶಸ್ಸಿನ ಕಡೆ ನೀವು ಮುಂದೆ ಹೋಗಿದ್ರಿ, ಆ ಯಶಸ್ಸನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ನೀವು ಅದನ್ನು ಏನು ಮಾಡ್ತೀರಾ, ಬದಿಗೊತ್ತಿ ನಿಮ್ಮದೇ ಆದಂತಹ ಖುಷಿಯನ್ನು ನೋಡುವುದಕ್ಕೆ ನೋಡ್ತೀರಾ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನೀವು ಯಾವುದೋ ಒಂದು ವಿಚಾರಕ್ಕೆ, ಬೇರೆ ಜಾಗಕ್ಕೆ, ಬೇರೆ ಕೆಲಸದ ಮೇಲೆ ಹೋಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಸ್ವಂತ ವಿಚಾರಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗುವಂಥದ್ದಾಗಿರ್ಬೋದು. ಹಿಂದಿನ ದಿನಗಳನ್ನು ನೆನ್ಪು ಮಾಡ್ಕೊತ ಈ ತಿಂಗಳಲ್ಲಿ ಸ್ವಲ್ಪ ನೀವು ಒಂದು ಮಾನಸಿಕವಾದಂತಹ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ತಿಂಗಳು ಸಹಿತ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೊಂದು ಪ್ರಮೋಷನ್ ಆಗಿರ್ಬೋದು, ಅಥವಾ ಒಂದು ಹೊಸ ಪ್ರಾಜೆಕ್ಟ್ ಆಗಿರ್ಬೋದು, ನಿಮ್ಮ ಹುಡ್ಕೊಂಡು ಬರ್ಬೋದು. ಆ ಪ್ರಾಜೆಕ್ಟ್ ತಗೊಂಡು ನೀವು ಬೇರೆ ಕಡೆ, ಬೇರೆ ಜಾಗಕ್ಕೆ ಹೋಗುವಂಥದ್ದಾಗಿರ್ಬೋದು, ಮತ್ತು ಬೇರೆ ವ್ಯಕ್ತಿಗಳನ್ನು ಕನೆಕ್ಟ್ ಆಗುವಂಥದ್ದಾಗಿರ್ಬೋದು. ಬೇರೆ ವ್ಯಕ್ತಿಗಳ ಜೊತೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಚಾರದಾಗ ಆಗಿರ್ಬೋದು, ಅಥವಾ ನಿಮ್ಮ ಪ್ರಮೋಷನ್ ಬಗ್ಗೆ ಆಗಿರ್ಬೋದು ಮಾತಾಡುವಂಥದ್ದು ಆಗಿರ್ಬೋದು. ಈ ರೀತಿಯಾದಂತಹ ವಿಚಾರಗಳನ್ನು ಒಂದಿನ ಪಿಕ್ನಿಕ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೋಗಿ ನೀವು ಅಲ್ಲಿ ಒಂದು ನಿಮ್ಮದೇ ಆದಂತಹ ಖುಷಿಯನ್ನು ನೋಡ್ತಾ ನೀವು ಅಲ್ಲಿ ಎಂಜಾಯ್ ಮಾಡ್ಕೊತ ಆ ಕ್ಷಣವನ್ನು ನೀವು ಅನುಭವಿಸ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಹೊಸ ಕೆಲಸ ಹುಡುಕ್ತಾ ಇರೋರಿಗೆ, ಅಂದರೆ ನೀವು ಯಾರೋ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಹೇಳಿದರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 2ನೇ ಅಥವಾ 3ನೇ ವಾರದಲ್ಲಿ ನಿಮ್ಮ ಒಳ್ಳೆಯ ಅವಕಾಶಗಳು ಸಹಿತ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮೋಷನ್ ಆಗಿರ್ಬೋದು, ಅಥವಾ ನಿಮ್ಮ ಹೊಸ ಕೆಲಸ ಹುಡುಕ್ತಾ ಇರುವಂಥ ವ್ಯಕ್ತಿಗಳಿಗಾಗಿರ್ಬೋದು, ಇಲ್ಲಿ ನಿಮಗೆ 2ನೇ ವಾರ ಅಥವಾ 3ನೇ ವಾರ ಒಂದು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೀವು ಒಂದು ವ್ಯಕ್ತಿನ ಹೊಸದಾಗಿ ಒಬ್ಬ ವ್ಯಕ್ತಿನ ಪರಿಚಯ ಆಗ್ತಾರೆ. ಆ ವ್ಯಕ್ತಿಯಿಂದ ನಿಮಗೆ ಒಂದು ಜಾಬ್ ಆಫರ್ ಬರ್ಬೋದು, ಅಥವಾ ನಿಮಗೆ ಒಂದು ಪ್ರಮೋಷನ್ಸ್ ವಿಚಾರವಾಗಿ ಆಗಿರ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ನು ಸಹಿತ ನೀವು ಅನುಭವಿಸ್ತೀರಾ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಆಫೀಸ್ ಆಗಿರ್ಬೋದು ಅಥವಾ ಮತ್ತೊಂದು ಜಾಗದಲ್ಲಿ ಆಗಿರ್ಬೋದು, ಅದನ್ನು ಒಂದು ಸೆಲೆಬ್ರೇಷನ್ ಮೋಡಲ್ಲಿ ನೀವು ಅದನ್ನು ತಗೊಂಡು ಹೋಗ್ತೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ ಮಾತಾಡುತ್ತೆ. ಅಂದರೆ ಇಲ್ಲಿ ಆ ತಿಂಗಳಲ್ಲಿ, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮದೇ ಆದಂತಹ ತಿಂಗಳ ಆರಂಭದಲ್ಲಿ, ಓಕೆನಾ, ತಿಂಗಳ ಆರಂಭದಲ್ಲಿ ಏನು ಮಾಡ್ತಾರಪ್ಪ ಅಂತ ಸ್ವಲ್ಪ ಎನರ್ಜಿ ಅಥವಾ ಹಠದ ಖರ್ಚುಗಳು ಜಾಸ್ತಿ ಕಾಣ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆದರೆ ಆ ತಿಂಗಳ ಮಧ್ಯಭಾಗದಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹಣಕಾಸಿನ ಹರಿವು ಹೆಚ್ಚಾಗ್ತಾ ಇದೆ. ಅಂದರೆ 1ನೇ ವಾರ ಏನು ಮಾಡ್ತಿದ್ದಾರೆ, ಹಣದ ಖರ್ಚನ್ನು ಹೆಚ್ಚು ಮಾಡ್ತಾ ಇದ್ದಾರೆ. 3ನೇ ಮತ್ತು 4ನೇ ವಾರದಲ್ಲಿ ಏನಾಗ್ತದೆ, ಹಣದ ಗ್ರೋತನ್ನು ಹೆಚ್ಚನ್ನು ನೋಡ್ತಾ ಇದ್ದಾರೆ. ಹಣವನ್ನು ಎಷ್ಟು ನಿಮಗೆ ಬೇರೆ ಕಡೆ, ಅಂದರೆ ನೀವು ಫೈನಾನ್ಷಿಯಲಿ ಏನಾದರೂ ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ಯಾರಿಗೂ ಅಮೌಂಟ್ ಕೊಟ್ಟಿರ್ತಾ ಆ ಅಮೌಂಟ್ ಬರುವಂಥದ್ದಾಗಿರ್ಬೋದು, ಅಥವಾ ನೀವು ಬೇರೆ ಏನೋ ಒಂದು ಸಣ್ಣ ಪುಟ್ಟ ಖರ್ಚಿಗಾಗಿ ನೀವು ಇಟ್ಕೊಂಡಿರುವಂಥ ಹಣದಲ್ಲಿ ನೀವು ಏನೋ ಒಂದು ವಿಚಾರಕ್ಕೆ ಎಲ್ಲೋ ಯಾರೋ ವ್ಯಕ್ತಿ ಕೊಟ್ಟಿದ್ರೆ ಆ ವ್ಯಕ್ತಿಯಿಂದ ನಿಮಗೆ ಹಣ ಬರುವಂಥದ್ದಾಗಿರ್ಬೋದು, ಅಥವಾ ಲೋನ್ ಹಾಕಿದರೆ ಅಂದರೆ ಲೋನ್ ಆಪರ್ಚುನಿಟಿ ನಿಮ್ಮದಾಗಿರ್ಬೋದು, ಅಥವಾ ಗೋಲ್ಡ್ ಏನಾದರೂ ಇಟ್ಟಿದ್ರೆ ಅಂದರೆ ಆ ಗೋಲ್ಡನ್ನು ಬಿಡಿಸ್ಕೊಂಡು ಬರುವಂಥದ್ದಾಗಿರ್ಬೋದು. ಅಥವಾ ಈ ರೀತಿಯಾದ ಫೈನಾನ್ಷಿಯಲಿ ನಿಮಗೆ ಒಂದು ಹಣ ಬರುವಂಥದ್ದು, ದೊಡ್ಡ ಅಮೌಂಟ್ ಬರುವಂಥದ್ದು ಇದೆ ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ.
ಓಕೆ. ಈ ಮತ್ತೆ ನೆಕ್ಸ್ಟ್ ಇನ್ನೂ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ನಾನು ಮತ್ತು ಫೈನಾನ್ಷಿಯಲ್ ಮತ್ತು ಕೆರಿಯರ್ ಬಗ್ಗೆನೇ ಹೇಳೋಕೆ ಬರ್ತಾಯಿದೆ. ಯಾಕೆಂದರೆ ಇಲ್ಲಿ ಅದನ್ನೇ ತೋರಿಸ್ತಾ ಇದೆ, ಅದೇ ಎನರ್ಜಿನೇ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಸಕ್ಸಸ್ ಅನ್ನೋದು ನಿಮ್ಮ ಜೀವನದ ನಿಮ್ಮ ಕೈಯಲ್ಲಿದೆ. ನಿಮ್ಮ ಎನರ್ಜಿ ನಿಮ್ಮನ್ನು ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮದೇ ಆದಂತಹ ಫೈನಾನ್ಷಿಯಲ್ ಗ್ರೋತ್ ಹೆಚ್ಚಾಗ್ತಾ ಇದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಫೈನಾನ್ಷಿಯಲ್ ಗ್ರೋತ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಸ್ಟಿಸ್ ಬಂದಿದೆ. ಜಸ್ಟಿಸ್ ಏನಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ನ್ಯಾಯ ಸಿಗುವಂಥದ್ದು. ಓಕೆನಾ, ನಿಮಗೆ ಒಂದು ನ್ಯಾಯ ಸಿಗುವಂಥದ್ದು. ನೀವು ಕೋರ್ಟ್ ಕೇಸ್ ಕಚೇರಿ ಆಗಿರ್ಬೋದು, ಅಥವಾ ಭೂಮಿ ವಿಚಾರದಲ್ಲಿ ಆಗಿರ್ಬೋದು, ಏನೋ ಒಂದು ಕೇಸ್ ಮಾಡ್ಕೊಂಡಿರ್ತೀರ, ಅಥವಾ ಯಾವುದೋ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನಾದರೂ ಮನಸ್ತಾಪ ಮಾಡ್ಕೊಂಡಿರುವಂಥದ್ದಾಗಿರ್ಬೋದು. ಹೀಗೆ ಮಾಡಿಕೊಂಡಾಗ ಅಲ್ಲಿ ನೀವು ಇಲ್ಲಿವರೆಗೂ ಏನೆಲ್ಲ ಕಷ್ಟಪಟ್ಟಿದ್ರೆ ಅದಕ್ಕೊಂದು ಸಮಂಜಸವಾದ ಉತ್ತರ ಸಿಗ್ತಾ ಇದೆ. ನಿಮಗೆ ನಿಮ್ಮದೇ ಆದಂತಹ ನೀವು ಏನು ಆಕ್ಸೆಪ್ಟ್ ಮಾಡ್ಕೊಂಡಿದ್ರಿ, ನಿಮಗೆ ಯಾವ ರೀತಿ ಉತ್ತರ ಬೇಕಾಗಿತ್ತು, ಯಾವ ರೀತಿ ನ್ಯಾಯ ಬೇಕಾಗಿತ್ತು, ಆ ನ್ಯಾಯಯುತವಾದಂತಹ ಕ್ಷಣಗಳನ್ನು ಸರಿಯಾದ ದಾರಿಯಲ್ಲಿ ನಿಮಗೆ ಅದು ಹೇಗೆ ಸಿಗಬೇಕಾಗಿತ್ತು ಆ ರೀತಿಯಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಎದುರಿಗೆ ತುಂಬ ಸವಾಲುಗಳಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಎದುರಿಗೆ ತುಂಬ ಸವಾಲುಗಳಿದೆ. ನಿಮ್ಮನ್ನು ಬೇರೆ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮದೇ ಮನಸ್ಸಲ್ಲಿ ಪ್ಲ್ಯಾನ್ಗಳಲ್ಲಿ ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ. ಆ ಪ್ಲ್ಯಾನುಗಳನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕು. ಆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ನಿಮಗಿಂತ ಹೆಚ್ಚಿನ ಸವಾಲುಗಳನ್ನು ಸಹಿತ ನೋಡ್ತೀರ. ಅಂದರೆ ನಿಮಗೆ ಎದುರಿಗಿರುವಂತಹ ವ್ಯಕ್ತಿಗಳು ನಿಮಗಿಂತ ಇನ್ನೂ ಚೆನ್ನಾಗಿರುವಂತಹ ಪ್ಲ್ಯಾನುಗಳನ್ನಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕೆಲಸದಲ್ಲಿ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಅಂದರೆ ಯಾವುದೇ ಆ ಥರದ ನಿರ್ಧಾರಗಳನ್ನು ತೆಗೆದುಕೋಬೇಡಿ ಅಂತ ಹೇಳ್ತಾರೆ. ಹೊಸ ಜಾಗದಲ್ಲೋ ಅಥವಾ ಶೇರ್ ಮಾರ್ಕೆಟ್ನಲ್ಲೋ ನಿಮಗೆ ಹಣ ಹೂಡಿಕೆ ಮಾಡ್ತಾ ಇದ್ದೀರಿ, ಅಥವಾ ನಿಧಾನವಾಗಿ ಯೋಚಿಸುವ ಒಂದು ಗ್ರೋತನ್ನು ಪಡಬೇಕು ಅಂದರೆ ನೀವು ನಿಧಾನವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಅದನ್ನೇ ಹೇಳ್ತಾ ಇರೋದು ಇವರು. ಇದು ಏನು ಹೇಳಿದ್ರಪ್ಪ ಅಂದರೆ, ಜಸ್ಟಿಸಲ್ಲಿ ನೀವು ನಿಧಾನವಾಗಿ ಯೋಚನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾರ್ಡ್ ಏನು ಬಂದಿದೆಪ್ಪ ಅಂತ ಹೇಳಿದರೆ, ವಾಂಡ್ಸ್ ಬಂದಿದೆ. ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಎದುರಿಗೆ ತುಂಬ ಸವಾಲುಗಳಿದೆ. ನೀವು ಏನೇ ಮಾಡ್ತಿರ್ಬೋದು, ಎಷ್ಟೇ ನೇರವಾಗಿರ್ಬೋದು, ನೀನು ನ್ಯಾಯಯುತವಾಗಿ ಇದ್ದೀನಿ ಅಂತ ನೀವು ಹೋಗ್ತಿರ್ಬೋದು, ಬಟ್ ನಿಮ್ಮ ಎದುರಿಗೆ ಇರುವಂಥ ಅಷ್ಟೇ ಸವಾಲುಗಳು ಇದ್ದಾವೆ. ಆ ಸವಾಲುಗಳನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಸಹಿತ ನೀವು ಹೊಂದಬೇಕಾಗುತ್ತೆ. ಅಂದರೆ ನೀವು ಏನು ಪ್ಲ್ಯಾನ್ ಮಾಡ್ತೀರಾ ಅದು ಸರಿಯಾದಂತಹ ಪ್ಲ್ಯಾನ್ ಆಗಿರಬೇಕು. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದಕ್ಕೆ ಹೋಗ್ತಾ ಇದ್ದೀರಾ, ನೀವು ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗಳು ನೀವು ಅಂದ್ಕೊಂಡಷ್ಟು ಸುಲಭವಾಗಿರೋದಿಲ್ಲ. ಯಾಕೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಆ ವ್ಯಕ್ತಿಗಳನ್ನು ನೀವು ಎದುರಿಸ್ಬೇಕಂತ ಹೇಳಿದರೆ ನಿಮ್ಮದೇ ಆದಂತಹ ಪ್ಲ್ಯಾನ್ ಏನಿರಬೇಕು ಅದು ನಿಮಗೆ ನೀವು ಅದನ್ನು ಮುಂದೆ ಹೋಗಿರುವಂಥ ವ್ಯಕ್ತಿಗಳು ಸಹಿತ ತಿರುಗಿ ನೋಡುವಂಥದ್ದಾಗಿರ್ಬೋದು. ಆ ರೀತಿಯಾದಂತಹ ಪ್ಲ್ಯಾನ್ಗಳನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಹೇಳ್ತಾ ಇದೆ. ಸ್ಟ್ರೆಂತ್ ನಿಮ್ಮಲ್ಲಿ ಆ ಶಕ್ತಿ ಇದೆ. ನೀವು ಏನೇ ಒಂದು ಕೆಲಸ ಮಾಡಲಿ, ಏನೇ ಒಂದು ವಿಚಾರಕ್ಕೆ ಹೋಗಲಿ, ನಿಮ್ಮದು ಯಾವುದೇ ಒಂದು ವಿಚಾರಕ್ಕೆ ನೀವು ಮುಂದೆ ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ ಇಲ್ಲಿ ಒಂದು ದೈವಿಕ ಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಮತ್ತು ನಿಮ್ಮ ಮಾನಸಿಕ ನೆಮ್ಮದಿನೂ ಅಷ್ಟೇ ಕಾಪಾಡ್ಕೋಬೇಕು. ನೀವು ಅಷ್ಟೇ ನೆಮ್ಮದಿಯಿಂದ ಅಷ್ಟೇ ಶಾಂತವಾಗಿ ಇರಬೇಕು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ಆಗಬಹುದು ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಆಗಮನ ಆಗ್ಬೋದು, ಹೊಸ ವ್ಯಕ್ತಿಯ ಆಗಮನ ಆಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾರೆ. ಈ ವ್ಯಕ್ತಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನೀಡುವಂಥದ್ದು. ನಾನು ಆವಾಗಲೇ ಹೇಳ್ತಾ, ಇಲ್ಲಿ ನಿಮಗೆ ಒಂದು ಮಾನಸಿಕ ನೆಮ್ಮದಿ ನೀವು ಪಡ್ಕೋಬೇಕಾಗುತ್ತೆ. ಎಷ್ಟೇ ಜಗಳ ಆಗಿರ್ಬೋದು, ಎಷ್ಟೇ ಕಿರಿಕಿರಿ ಆಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ನೀವು ಹೋಗ್ತಾ ಇರುವಂಥದ್ದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಒಂದು ಮಾನಸಿಕ ನೆಮ್ಮದಿಯನ್ನು ಪಡ್ಕೋಬೇಕಾಗುತ್ತೆ. ನೀವು ಎಷ್ಟೇ ಸವಾಲುಗಳು ಬರ್ಬೋದು, ಎಷ್ಟೇ ಜನರು ಬರ್ಬೋದು, ನಿಮ್ಮನ್ನು ಕೆಳಗಿಳಿಸೋದಕ್ಕೆ ನೋಡ್ಬೋದು, ಅಥವಾ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳನ್ನು ತರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲಿಗೆ ಯಾವುದೇ ಒಂದು ವಿಚಾರಕ್ಕೆ ನಿಮಗೆ ಅಡೆತಡೆಗಳನ್ನು ತರುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ಮಾಡ್ಬೋದು. ಆದರೆ ಅದನ್ನೆಲ್ಲ ಮೀರುವಂತಹ ಶಕ್ತಿ ನಿಮ್ಮ ಹತ್ತಿರ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಶಕ್ತಿ ನಿಮ್ಮಲ್ಲಿದೆ. ಆ ನೆಮ್ಮದಿನ, ಆ ಶಾಂತಿಯುತಿನ ನೀವು ಕಾಪಾಡಿಕೊಳ್ಳಿ. ಈ ತಿಂಗಳಲ್ಲಿ ನೀವು ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಅದನ್ನು ಕಾಪಾಡ್ಕೋಬೇಕಾಗುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ರಿಲೇಷನ್ಶಿಪ್ಪಿಗೆ ಬಂದು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರೀತಿ, ಹೊಸ ವ್ಯಕ್ತಿಯ ಪರಿಚಯ ಆಗ್ತಾಯಿದೆ. ಆ ಹೊಸ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಮಾನಸಿಕ ನೆಮ್ಮದಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಣ್ಣ ಪುಟ್ಟ ಇಲ್ಲಿ
ಓಕೆನಾ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಣ್ಣ ಪುಟ್ಟ ಒಂದು ಮಾತುಕತೆ, ಜಗಳ ಏನಾದರೂ ಬರ್ಬೋದು. ಬಟ್ ಆದರೆ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಬಾಂಡಿಂಗ್ ಹೇಗಾಗಿರುತ್ತಪ್ಪ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಖುಷಿಯಿಂದ ಇರ್ತೀರ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂತಹ ಸಂಗತಿಗಳು ಸಹಿತ ಇಲ್ಲಿ ನಡೆಯುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಕೆರಿಯರ್, ನಿಮ್ಮ ಫೈನಾನ್ಷಿಯಲ್, ನೀವು ಏನೇ ಒಂದು ಹೊಸದಾಗಿ ನೀವು ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನ್ಯೂ ಬಿಗಿನಿಂಗೇ ಬರ್ತಾ ಇದೆ ಇಲ್ಲಿ. ಓಕೆನಾ. ನೀವು ಹೊಸದಾಗಿ ನೀವು ಆಲ್ರೆಡಿ ಏನೋ ಒಂದು ಕೆಲಸ ಮಾಡಿದ್ದೀರಾ, ಅದರಿಂದ ರಿಸಲ್ಟ್ ಬರುತ್ತಾ ಇಲ್ವಾ ಅನ್ನೋದನ್ನು ಕಾಯ್ತಾ ಇದ್ದೀರಾ. ಆ ರಿಸಲ್ಟ್ ನಿಮಗೆ ನಿಮ್ಮದಾಗಿ ನೀವೇನು ಅಂದ್ಕೊಂಡಿದ್ದೀರ ಅದೇ ರೀತಿಯಾದಂತಹ ರಿಸಲ್ಟ್ ಬರುತ್ತೆ. ಮತ್ತು ಇಲ್ಲಿ ನೀವು ದೂರದ ಪ್ರಯಾಣವನ್ನು ಸಹಿತ ಇಲ್ಲಿ ಮಾಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಏಸ್ ಆಫ್ ವಾಂಡ್ಸ್ ಮತ್ತು ಏಸ್ ಆಫ್ ಪೆಂಟಿಕಲ್ ಇವೆರಡೂ ಏನು ಹೇಳುತ್ತೆ, ಇದು ನಿಮ್ಮ ಉತ್ಸಾಹವನ್ನು ಹೇಳುತ್ತೆ, ನಿಮ್ಮ ಕೆಲಸವನ್ನು ಹೇಳುತ್ತೆ, ಹೊಸದಾಗಿ ನ್ಯೂ ಬಿಗಿನಿಂಗ್ ಹೇಳುತ್ತೆ. ಅಂದರೆ ಹೊಸ ಕೆಲಸ ಹೇಳುತ್ತೆ, ಹೊಸದಾಗಿ ಪ್ರಮೋಷನ್, ಅಂದರೆ ನೀವು ಪ್ರಮೋಷನ್ಗೆ ಹಾಕಿದ್ರೆ ಪ್ರಮೋಷನ್ ಆಗಿರ್ಬೋದು, ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿ ಎಲ್ಲದಕ್ಕೂ ನೀವು ರೆಡಿಯಾಗಿ ನಿಂತಿರುವಂಥದ್ದು. ಮತ್ತು ಇಲ್ಲಿ ನೀವು ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೀರ. ಇಲ್ಲಿ ಸಹಿತ ವಾಂಡ್ಸ್ ಬಂದಿದೆ. ವಾಂಡ್ಸ್ ಏನು ಹೇಳುತ್ತಪ್ಪ, ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಏನು ಹೇಳುತ್ತೆ, ನಿಮಗೆ ನೀವು ನ್ಯೂ ಬಿಗಿನಿಂಗ್ ಮಾಡ್ತಾ ಇದ್ದೀರಾ. ಓಕೆನಾ. ನಿಮಗೆ ಹೊಸ ದಾರಿ ಹುಟ್ಕೊಳ್ತಾ ಇದೆ. ಹೊಸದಾಗಿ ಜಾಬ್ ಆಗಿರ್ಬೋದು, ಹೊಸದಾಗಿ ಕೆಲಸಗಳಾಗಿರ್ಬೋದು, ನೀವು ಮಾಡೋದಕ್ಕೆ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೀರಾ. ಯೂನಿವರ್ಸ್ ಆ ಆಪರ್ಚುನಿಟಿನ ನಿಮಗೆ ಕೊಟ್ಟಿದ್ದಾರೆ. ಆ ಆಪರ್ಚುನಿಟಿನ ನೀವು ನಿಮ್ಮದಾಗಿಸ್ಕೊಂಡು ನೀವು ಹೊರ ಪ್ರಪಂಚಕ್ಕೆ, ಅಂದರೆ ಎಲ್ಲ ದೂರ ಪ್ರಯಾಣಕ್ಕೆ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಕೆಲಸಕ್ಕೆ ಅಂದರೆ ರಿಸಲ್ಟ್ ನೋಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿಗಳನ್ನು ಯಾವುದೋ ವ್ಯಕ್ತಿಗೋಸ್ಕರ ಕಾಯ್ತಾ ಇರುವಂಥದ್ದಾಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಗಾಢವಾಗಿ ನೀವು ನಿಂತು ಯೋಚನೆ ಮಾಡ್ತಾ ಇದ್ದೀರಾ. ಇದರಿಂದ ರಿಸಲ್ಟ್ ಸಿಗುತ್ತಾ ಇಲ್ಲ, ಆ ವ್ಯಕ್ತಿ ನನ್ನ ಜೊತೆ ಬರ್ತಾರೆ ಇಲ್ವಾ, ಈ ರೀತಿಯಾದಂಥ ಎಷ್ಟೋ ವಿಚಾರಗಳ ಮೇಲೆ ನೀವು ಗಮನ ಹರಿಸ್ತಾ ಇದ್ದೀರಾ. ಇಲ್ಲಿ ಅಷ್ಟೇ ಸವಾಲುಗಳನ್ನು ಎದುರಿಸಿ ನೀವು ಇಲ್ಲಿ ನಿಮ್ಮ ಜೀವನದ ಸಕ್ಸಸ್ಸನ್ನು ಪಡಿತೀರಾ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದ ಒಂದು ಸಕ್ಸಸ್ಸನ್ನು ನೋಡ್ತೀರಾ. ನಿಮ್ಮ ಜೀವನದ ಒಂದು ನಿಮ್ಮ ಕೆರಿಯರ್, ನಿಮ್ಮ ಫೈನಾನ್ಷಿಯಲ್, ನಿಮ್ಮ ರಿಲೇಷನ್ಶಿಪ್, ಪ್ರತಿಯೊಂದು ವಿಚಾರದಲ್ಲೂ ಒಂದು ಉತ್ಸಾಹವನ್ನು ನೋಡ್ತೀರಾ. ನಿಮ್ಮ ಜೀವನದಲ್ಲಿ ಏನೋ ಒಂದು ನಡೀತಾ ಇದೆ. ಈ ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗಿರ್ಬೋದು, ನೀವು ಅಂದ್ಕೊಂಡಿರುವಂತಹ ರಿಲೇಷನ್ಶಿಪ್ ಆಗಿರ್ಬೋದು, ನಿಮ್ಮ ಹೆಲ್ತ್ ವಿಚಾರ ಆಗಿರ್ಬೋದು, ತುಂಬಾ ಉತ್ಸಾಹದಿಂದ ನೀವು ಕೆಲಸ ಮಾಡ್ತೀರಾ. ಎಲ್ಲೂ ಇಷ್ಟು ದಿನ ನೀವು ಮಾಡಿದ್ದು ಒಂದು ಏನೋ ಒಂಥರ ನಿಧಾನವಾಗಿ ನಡೀತಾ ಇತ್ತು. ಆದರೆ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸ್ಪಷ್ಟವಾಗಿ ನಿಮಗೆ ಗೈಡೆನ್ಸ್ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ಆ ಸರಿಯಾದ ದಾರಿಯಲ್ಲಿ ಬ್ರಹ್ಮಾಂಡವು ಸಹಿತ ನಿಮಗೆ ಒಂದು ಅವಕಾಶಗಳನ್ನು ಕೊಡ್ತಾ ಬಂದಿದೆ. ಆ ಅವಕಾಶಗಳನ್ನು ನೀವು ನಿಮ್ಮ ಎಫರ್ಟ್ ಏನಿದೆ, ನಿಮ್ಮ ಉತ್ಸಾಹ ಏನಿದೆ, ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಹಾಕಿ ಅದನ್ನು ನೀವು ಸಕ್ಸಸ್ಸನ್ನು ಪಡೀರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಪಟ್ಟಿರುವಂತಹ ಪರಿಶ್ರಮಕ್ಕೆ ಒಂದು ಸಕ್ಸಸ್ಸನ್ನು ನೋಡ್ತೀರಾ. ರಿಸಲ್ಟ್ ಬಂದಾಗಿದೆ ಈಗ ಆಲ್ರೆಡಿ ನಿಮಗೆ. ಆದರೆ ಇಲ್ಲಿ ನಿಮ್ಮ ಫೈನಾನ್ಷಿಯಲ್ ಗ್ರೋತನ್ನು ಪಡಿತಾ ಇದೆ. ನೀವು ಪಟ್ಟಿರುವಂತಹ ಶ್ರಮಕ್ಕೆ, ನೀವು ಪಟ್ಟಿರುವಂತಹ ವಿಚಾರಕ್ಕೆ, ಅಂದರೆ ನೀವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ ಅಂದರೆ ಈ ಸಕ್ಸಸ್ ನೋಡ್ತೀರಾ ಅಂತ ನೀವೇನಾದರೂ ಕಾಯ್ತಾ ಇದ್ದರೆ ಆದರೆ ಇಲ್ಲಿ ಆ ಸಕ್ಸಸ್ ನಿಮ್ಮ ಕೈಯಲ್ಲೇ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ಫೈನಾನ್ಷಿಯಲಿ ಗ್ರೋತ್ ಅಂತೀರಾ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಜಾಬಲ್ಲಿ, ನಿಮ್ಮ ಹೆಲ್ತಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಹೆಲ್ತ್ ಕಡೆ ಹೋಗಬೇಕು ಅಂತ ಹೇಳಿದರೆ, ಡಿವೈನ್ ನಿಮಗೆ ಯಾವ ರೀತಿ ಎಚ್ಚರಿಕೆ ಕೊಡ್ತಾ ಇದೆ, ನಿಮ್ಮ ಆರೋಗ್ಯದಲ್ಲಿ ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯವನ್ನು ನೀವು ನೋಡಬೇಕಾಗುತ್ತೆ. ಓಕೆನಾ. ಇಲ್ಲಿ ನೀವು
ಬರೀ ಕೆಲಸ, ಬರೀ ಜಾಬು ಅನ್ನೋದು ಒಂದೇ ಅಲ್ಲ, ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಹಿತ ನೀವು ಅಷ್ಟೇ ಪಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮ್ಗೆ ಹೇಳ್ತಾರೆ ಮೆಂಟಲ್ ಹೆಲ್ತ್ ಅಂದರೆ ಒಂದು ಸ್ವಲ್ಪ ಓವರ್ ಥಿಂಕಿಂಗ್ ಬಿಡಿ, ನಿದ್ರಾಹೀನತೆಯನ್ನು ಇದು ಮಾಡ್ಕೊಳ್ಳಿ, ನಿಮ್ಮ ಎನರ್ಜಿ ಡ್ರೈನ್ ಮಾಡ್ಕೋಬೇಡಿ ಅನ್ನೋದನ್ನು ಹೇಳ್ತಾರೆ. ದಿನಕ್ಕೆ ಕನಿಷ್ಠ 15 ನಿಮಿಷ ಧ್ಯಾನ ಮಾಡೋದ್ರಿಂದ ಸಹಿತ ಇಲ್ಲಿ ನೀವು ನಿಮ್ಮ ಮಾನಸಿಕ ನೆಮ್ಮದಿನ ನೀವು ಪಡ್ಕೊತೀರ. ಇಲ್ಲಿ ಡಿವೈನ್ ಗೈಡೆನ್ಸ್ ಏನು ಹೇಳುತ್ತೆ, ಡಿವೈನ್ ಏನು ಹೇಳುತ್ತೆ, ನೀವು ಸರಿಯಾದ ದಾರಿಲಿದ್ದೀರಾ, ನಿಮಗೊಂದು ಸರಿಯಾದ ದಾರಿಲೇ ಹೋಗ್ತಾ ಇದ್ದೀರಾ, ಆದರೆ ಇಲ್ಲಿ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಓಕೆನಾ. ಓವರ್ ಥಿಂಕಿಂಗ್ ಆಯಿತು, ನೀವು ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಾನು ಸರಿಯಾದ ದಾರಿಲಿದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನನ್ನ ಕೆಲಸ ಸರಿಯಾಗುತ್ತೆ, ನಾನು ಅಂದ್ಕೊಂಡಿದ್ದನ್ನು ನಾನು ಅಚೀವ್ ಮಾಡ್ತೀನಿ. ಪ್ರತಿಯೊಂದು ಯಾವುದೇ ಒಂದು ಕೆಲಸ ಆಗಿರ್ಬೋದು, ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಿರ್ಬೋದು, ಅಲ್ಲಿ ನೀವು ಓವರ್ ಥಿಂಕಿಂಗ್ ಮಾಡೋಂಗಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಸೆಪ್ಟೆಂಬರ್ ತಿಂಗಳು ನಿಮಗೆ ಹೊಸ ಅವಕಾಶಗಳನ್ನು ತರ್ತಾ ಇದೆ, ಆದರೆ ಭಯದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ನೆಗೆಟಿವ್ ಆಲೋಚನೆಗಳಿಗೆ ಜಾಗ ಕೊಡದೆ ಪಾಸಿಟಿವ್ ಮೈಂಡ್ಸೆಟ್ನಿಂದ ಮುಂದೆ ಹೋಗಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಬ್ರಹ್ಮಾಂಡದ ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ನೀವು ಪಾಸಿಟಿವ್ ಆಗಿರಿ, ನಿಮ್ಮ ನಂಬಿಕೆ ನಿಮ್ಮ ಮೇಲಿರಲಿ, ನೀವು ಸರಿಯಾದ ದಾರಿಲಿ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾರೆ. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ಹೊಸ ಅವಕಾಶಗಳು ಹುಡ್ಕೊಂಡು ಬರ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ನಿಮ್ಮ ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ, ಮತ್ತು ನಿಮ್ಮ ಯಾವೆಲ್ಲ ಕೆಲಸಗಳು ನಿಂತಿದ್ದು ಆ ಕೆಲಸಗಳು ಎಲ್ಲವೂ ಈ ತಿಂಗಳಲ್ಲಿ ನಿಮಗೆ ನೀವು ಸಕ್ಸಸ್ಸನ್ನು ನೋಡ್ತೀರಾ. ನೀವು ಹೋದ ತಿಂಗಳಲ್ಲಿ ಏನಿದ್ರೆ ಗೊಂದಲದಲ್ಲೇ ಇದ್ರಿ, ಬಟ್ ಈ ತಿಂಗಳಲ್ಲಿ ನಿಮ್ಮ ಎಲ್ಲ ಗೊಂದಲಗಳು ಕ್ಲಿಯರ್ ಆಗಿ ನಿಮಗೆ ಒಂದು ಮಾನಸಿಕ ನೆಮ್ಮದಿ ಸಿಗುತ್ತೆ ಅನ್ನೋದನ್ನು ಬ್ರಹ್ಮಾಂಡವು ನಿಮಗೆ ಹೇಳ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ, ಈ ಎನರ್ಜಿನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಐ ಆಮ್ ರಿಸೀವ್ಡ್ ಮೈ ಎನರ್ಜಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.